ಭಾರತದ ವೈವಿಧ್ಯಮಯ ಕರಕುಶಲ ಪರಂಪರೆ ಒಂದೇ ವೇದಿಕೆಯಲ್ಲಿ ಅನಾವರಣಗೊಂಡಿದೆ. ದೇಶದ 25ಕ್ಕೂ ಹೆಚ್ಚು ರಾಜ್ಯಗಳಿಂದ ಆಗಮಿಸಿರುವ 85ಕ್ಕೂ ಹೆಚ್ಚು ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾಸ್ಟರ್ ಆರ್ಟಿಸ್ಟ್ಗಳು ತಮ್ಮ ಕೈಚಳಕದ ಅಪರೂಪದ ಕಲಾಕೃತಿಗಳನ್ನು ಬೆಂಗಳೂರಿಗರಿಗೆ ಪರಿಚಯಿಸುತ್ತಿದ್ದಾರೆ. ಬಿಹಾರದ ಬಾಗಲ್ಪುರಿ ಸಿಲ್ಕ್, ಕಚ್ನ ಅಜ್ರಕ್ ಪ್ರಿಂಟ್ಸ್, ಲಕ್ನೋನ ಚಿಕನ್ಕಾರಿ, ಕರ್ನಾಟಕದ ಇಡಿಕಲ್ ಮತ್ತು ಖಾದಿ ಸೀರೆಗಳು, ಇದರ ಜೊತೆಗೆ ಜೈಪುರದ ಬ್ಲೂ ಪಾಟರಿ, ಮಧುಬನಿ ಪೇಂಟಿಂಗ್ಸ್, ಆಕ್ಸಿಡೈಸ್ಡ್ ಹಾಗೂ ಬೆಳ್ಳಿ ಆಭರಣಗಳು, ಸಾಂಪ್ರದಾಯಿಕ ಪೀಠೋಪಕರಣಗಳು ಸೇರಿದಂತೆ ಹಲವು ವಿಶಿಷ್ಟ ಉತ್ಪನ್ನಗಳು ಇಲ್ಲಿ ಲಭ್ಯವಿವೆ. ಪ್ರದರ್ಶನಕ್ಕೆ ಆಗಮಿಸಿದ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣನವರು ಕಲಾವಿದರನ್ನು ಭೇಟಿ ಮಾಡಿ ಅವರ ಕಲಾಕೃತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಲಾವಿದರೊಂದಿಗೆ ಸಂವಾದ ನಡೆಸಿದ ಸಚಿವರು, ಇಂತಹ ಕಾರ್ಯಕ್ರಮಗಳು ದೇಶದ ಸಾಂಪ್ರದಾಯಿಕ ಕಲೆ ಮತ್ತು ಕುಶಲಕರ್ಮಿಗಳಿಗೆ ಉತ್ತಮ ವೇದಿಕೆ ಒದಗಿಸುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೊತೆಗೆ ಜೋರೂಪ್ ರಾಮ್ ಅವರ ಕಾರ್ಪೆಟ್ ನೇಯ್ಗೆ, ಕರ್ನಾಟಕದ ಸುರ್ಪುರ್ ಶೈಲಿಯ ಲೈವ್ ಪೇಂಟಿಂಗ್ಗಳ ಪ್ರಾತ್ಯಕ್ಷಿಕ ಕೂಡ ಕಲಾಭಿಮಾನಿಗಳ ಗಮನ ಸೆಳೆಯುತ್ತಿದೆ. ಹಿರಿಯರಾದ ರವೀಂದ್ರ ಭಟ್ ಸಾಹೇಬರು ನನಗೆ ಒಬ್ಬ ಮಾರ್ಗದರ್ಶಕರಿದ್ದಾಗೆ, ನಾನೊಬ್ಬ ರಾಜಕಾರಣಿ, ಅವರೊಬ್ಬರು ಪತ್ರಕರ್ತರು. ಎಲ್ಲಿಕೆರೆ ಮಿಗಿಲಾಗಿ ನನ್ನಂಥ ಬಹುತೇಕರಿಗೆ ನಾವು ಪ್ರಾರಂಭದ ದಿನಗಳಿಂದ ನಮ್ಮ ಭಾವನೆಗಳನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದ್ರಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ. ಅವರು ಒಂದು ಸೂಚನೆ ಕೊಟ್ಟರು ನನಗೆ. ನಾನು ಡೆಲ್ಲಿಯಲ್ಲಿದ್ದೆ, ಬರಲೇಬೇಕಪ್ಪ ನೀನು ಒಂದು 5 ನಿಮಿಷ ಹೆಚ್ಚಿಗೆ ಅಂದ್ರೆ. ನನಗೆ 4-5 ದಿವಸಗಳಿಂದ ವೈರಲ್ ಫೀವರ್ ಆಗಿದ್ದೆ, ಮಲಗಿದ್ದೆ. ಆದರೂ ಕೂಡ ನಿನ್ನೆ ಬಂದು ನಮ್ಮ ದಿವಂಗತ ನಾಗೇಶ್ ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಅಂತಿಮ ಕಾರ್ಯಕ್ರಮಕ್ಕೆ ಹೋಗಿ ಬಂದವನು ಡಾಕ್ಟರ್ ಹೇಳಿದ್ರು ನೀವು ಹೋಗಬೇಡಿ ಅಂತ. ಮನಸ್ಸೊಪ್ಪಲಿಲ್ಲ, ಇಲ್ಲಿ ಬಂದೆ. ಬಂದಾದ್ಮೇಲೆ ಇಲ್ಲಿ ನೋಡಿದಂಥ ಈ ಒಂದು ಕೌಶಲ್ಯ ಮತ್ತು ಪ್ರತಿಭೆ ಎಷ್ಟು ಮಟ್ಟಿಗಿದೆ ಈ ದೇಶದಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಸುಮಾರು 25 ರಾಜ್ಯಗಳಿಂದ 95ಕ್ಕೂ ಮೇಲ್ಪಟ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿಲ್ಲದಾಗೇ ಮಾಡಿದ್ದಾರೆ. ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಇವತ್ತಿಂದ 10 ದಿನಗಳವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸು ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆಂಟಿಕ್ಸ್, GI ಟ್ಯಾಗ್ಡ್ ಅಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ಒಟ್ಟಲ್ಲಿ ಇದು ಕೇವಲ ಶಾಪಿಂಗ್ ಎಕ್ಸ್ಪೋ ಅಲ್ಲ, ಭಾರತದ ವಿವಿಧ ರಾಜ್ಯಗಳ ಕಲೆ, ಸಂಸ್ಕೃತಿ ಮತ್ತು ಕುಶಲಕರ್ಮಿಗಳ ಪ್ರತಿಭೆಯನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ಕಲಾ ಹಬ್ಬ. ಬೆಂಗಳೂರಿನ MG ರೋಡ್ ಮೆಟ್ರೋ ನಿಲ್ದಾಣದ ರಂಗೋಲಿ ಆರ್ಟ್ ಸೆಂಟರ್ನಲ್ಲಿ ಆಗಸ್ಟ್ 30ರವರೆಗೆ ಈ ಪ್ರದರ್ಶನ ನಡೆಯಲಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.